ಹಲೋ, ವೆಲ್ಕಮ್. ಈಗ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಂದು ಸ್ವಲ್ಪ ಎಲ್ಲರಿಗೂ ರೀಚ್ ಆಗಲಿ, ಅಂದರೆ ನಮಗೂ ಖುಷಿ ಆಗುತ್ತದೆ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ವಿಡಿಯೋಸ್ ಯಾವ ರೀತಿ ಅನಿಸ್ತಾ ಇದ್ದಾವೆ, ತಾವು ಎಲ್ಲಿಂದ ಕೇಳ್ತಾ ಇದ್ದೀರಿ ಅನ್ನೋದು ನಮಗೂ ಒಂದು ಸ್ವಲ್ಪ ತಿಳಿಲಿ. ಆಮೇಲೆ ನಿಮಗೆ ಏನಾದರೂ ಅದರ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ಬೇಕಾಗಿದ್ರೂ ಕೂಡ ಕಮೆಂಟ್ ಮಾಡಿ. ಸೊ ನಡ್ರಿ, ಇವಾಗ ನೋಡೋಣ. AM ಪ್ರೋಸೆಸ್, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಂದರೆ ಏನು, ಅದರಲ್ಲಿ 3D ಪ್ರಿಂಟಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತದೆ. ಸೊ ಇವಾಗ ನಿಮಗೆ ಇಲ್ಲಿ ವಿತ್ ಸ್ಕೆಚ್ ಆಸ್ ವೆಲ್ ಆಸ್ ವಿತ್ ದಿ ವಿಡಿಯೋಸ್ ನಾನು ಇಲ್ಲಿ ತೋರಿಸ್ತೀನಿ. ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಂಡ್ ನಿಮಗೆ ಎಲ್ಲ ಅರ್ಥ ಆಗುತ್ತದೆ. ನಿಮಗೆ ಯಾವುದು ಕಾನ್ಸೆಪ್ಟ್ ಬರಿಬೇಕಾದ್ರೆ, ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ನಿಮಗೆಲ್ಲ ಅರ್ಥ ಆಗುತ್ತದೆ ಇಲ್ಲಿ. ಸೊ ಇಲ್ಲಿವರೆಗೂ ನಾವು ಅದರ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ನಾವು ಒಂದು ಸ್ವಲ್ಪ ಇಲ್ಲಿ ಏನಿದೆ, ಸಬ್ಜೆಕ್ಟ್ ರೈಟಪ್ ಮಾಡಬೇಕಾದ್ರೆ ಒಂದು ಡಿಫ್ರೆಂಟ್ ವೇದ್ ಒಳಗೆ ರೈಟಪ್ ಮಾಡಬೇಕಾಗ್ತದೆ. ಕ್ವಶನ್ ಕೇಳಿದ ನಂತರ ಜಸ್ಟಿಫೈ ಮಾಡಬೇಕಾಗ್ತದೆ ಆನ್ಸರ್ ನೀವು. ಸೊ ನೀವು ಯೂಶುವಲಿ ಕ್ವಶನ್ ಆನ್ಸರಿಂಗ್ ಯಾವ ರೀತಿ ಮಾಡ್ತೀರಾ, ಒಂದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಈ ರೀತಿ ಮಾಡ್ತಾ ಇರ್ತೀರ. ಬಟ್ ಇಲ್ಲಿ ಏನಿದೆ, ಒಂದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗಿ ಇವಾಗ ನಿಮಗೊಂದು ಕ್ವಶನ್ ಕೇಳಿದರೆ ಆ ಕ್ವಶನ್ ಆನ್ಸರ್ ನೀವು ವಿತ್ ಜಸ್ಟಿಫಿಕೇಶನ್ ಥರ ಕೊಡಬೇಕಾಗುತ್ತದೆ. ನಿಮಗಿಲ್ಲಿ ಪ್ರಾಬ್ಲಮ್ ಕೊಡ್ತಾರೆ, ಇಲ್ಲಿ ನಿಮಗೆ ಇದನ್ನು ಕೊಡೋದಿಲ್ಲ. ಪ್ರಾಬ್ಲಮ್ ಅಂದರೆ ನ್ಯೂಮ್ರಿಕಲ್ ಪ್ರಾಬ್ಲಮ್ ಅಲ್ಲ, ಬಟ್ ಥಿಯರಾಟಿಕಲ್ ಪ್ರಾಬ್ಲಮ್. ಸಪೋಸ್ ಎಕ್ಸಾಂಪಲ್, ಇವಾಗ ಈ XYZ ಆಪರೇಷನ್ ಮಾಡೋದಿದೆ, ನೀವು ಯಾವ ಥರದ ಟೆಕ್ನಿಕ್ ಯುಟಿಲೈಸ್ ಮಾಡ್ತೀರಾ ಅಂತೇಳಿ ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ವೇ ಆಫ್ ಆಸ್ಕಿಂಗ್ ದಿ ಕ್ವಶನ್, the method is different and you have to answer that one in the different manner with the justification. And there are a lot of points, ಸಾಕಷ್ಟು ಪಾಯಿಂಟ್ಸ್ಗಳಿದ್ದಾವೆ, ಅವನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತದೆ. ಸಪೋಸ್ ನಿಮಗೊಂದು ನ್ಯೂಮ್ರಿಕಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನೀವು ಯಾವ ರೀತಿ ಇದನ್ನು ಮಾಡಬೇಕು, ಯಾವ ಪ್ರೊಸೆಸ್ನ ನೀವು ಇಲೆಕ್ಟ್ ಮಾಡಬೇಕು. ಯಾಕಂದರೆ ಆ ಪ್ರೊಸೆಸ್ನಲ್ಲಿ ಪ್ಯಾರಾಮೀಟರ್ಸ್ ಏನಿರ್ತಾವಲ್ಲ, ಅದು ನೀವು ಗಿವನ್ ಡೇಟಾದಲ್ಲಿ ಐಡೆಂಟಿಫೈ ಮಾಡಬೇಕಾಗ್ತದೆ. ಸೊ ಇವಾಗ ನಾವು ಫಸ್ಟ್ ಆಫ್ ಆಲ್ ಇದನ್ನ ಪ್ರೊಸೆಸ್ ನೋಡೋಣ, 3D ಪ್ರಿಂಟಿಂಗ್ ಪ್ರೊಸೆಸ್ ಹೆಂಗಿರ್ತದೆ. ಸೊ ಇವಾಗ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದೇ ಥರ ಮಾಡಬೇಕು. ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿನೂ ಕೂಡ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ, ಬಟ್ ಇಲ್ಲಿ ಇನ್ ಡೀಟೇಲ್ ವಿತ್ ದಿ ಎಕ್ಸಾಂಪಲ್ಸ್ ಇದೆ. ಸೊ ಕಂಪ್ಲೀಟಾಗಿ ಕೇಳ್ರಿ ನೀವು. ಇಲ್ಲಿ ಇದನ್ನು ಜಸ್ಟಿಫೈ ಮಾಡ್ಬೋದು, ಹೆಂಗೆ 3D ಪ್ರಿಂಟಿಂಗ್ ಡಿಫ್ರೆಂಟ್ ಆಗುತ್ತದೆ ನಿಮ್ಮ ಕನ್ವೆನ್ಷನಲ್ ಮೆಥಡ್ಗಿಂತ, ಅಥವಾ ಹೌ ಇಟ್ ಈಸ್ ಯೂಸ್ಫುಲ್, ವೈ ಇಟ್ ಈಸ್ ಇನ್ ಡಿಮಾಂಡ್ ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತದೆ. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ನೀವು CAD 3D ಮಾಡೆಲ್ ಏನಿದೆ ಅದನ್ನು ಡೆವಲಪ್ ಮಾಡ್ತೀರಾ. ನಿಮ್ಮ ಸಾಲಿಡ್ ಎಡ್ಜ್ ಆಗಲಿ ಅಥವಾ ಕ್ಯಾಟಿಯಾ ಯಾವುದೋ ಒಂದು ನಿಮ್ಮ ಹತ್ರ ಇರತಕ್ಕಂಥ ಸಾಫ್ಟ್ವೇರ್ ನೀವು ಯುಟಿಲೈಸ್ ಮಾಡಿ, ದಟ್ ಈಸ್ CAD, ಕಂಪ್ಯೂಟರ್ ಎಡೆಡ್ ಮಾಡೆಲಿಂಗ್, ಡಿಸೈನಿಂಗ್ ಅಥವಾ ಮಾಡೆಲ್ ಡೆವಲಪಿಂಗ್ ಅಂತಾರೆ. ಸೊ ಅದ್ರ ಮಾಡಿದ ನಂತರ ಸೇವ್ ಮಾಡಬೇಕಾದ್ರೆ ಒಂದು ಆಪ್ಷನ್ ಇರುತ್ತದೆ, ಅದರಲ್ಲಿ STL ಫೈಲ್ ಅಂತ ಇರುತ್ತದೆ. ಆ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕು ಮತ್ತು ಸೇವ್ ಮಾಡಬೇಕು. ಸೊ ಅದು ಏನಿರುತ್ತದೆ, ಟ್ರ್ಯಾಂಗ್ಯುಲೇಷನ್ ಫಾರ್ಮ್ದಲ್ಲಿ ನಿಮ್ಮ 3D ಮಾಡೆಲ್ನ ಸೇವ್ ಮಾಡುತ್ತದೆ. ಆಮೇಲೆ ನೀವು ಏನು ಮಾಡಬೇಕಾಗುತ್ತದೆ, ಇನ್ನೊಂದು ಸಾಫ್ಟ್ವೇರ್ ಇರ್ತದೆ, ಅದು ಸ್ಲೈಸಿಂಗ್ ಮಾಡ್ತದೆ ಅಂದರೆ ಅದರಲ್ಲಿ ನೀವು ಯಾವ ಥರ ಸ್ಟ್ರಕ್ಚರ್ ಇರಬೇಕು ಅಥವಾ ಇಂಟರ್ನಲ್ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತದೆ. ಆಮೇಲೆ ನೀವು ವಾಲ್ ಥಿಕ್ನೆಸ್ ಎಷ್ಟು ಇರಬೇಕು, ವಾಲ್ ಅಂದರೆ ಏನು ಅಥವಾ ಇಂಟರ್ನಲ್ ಸ್ಟ್ರಕ್ಚರ್ ಏನಿದೆ ಅದು ಯಾವ ಥರ ಇರಬೇಕು ಅನ್ನೋದು ನೆಕ್ಸ್ಟ್ ನಿಮಗೊಂದು ಡಯಾಗ್ರಾಮ್ ತೋರಿಸಿ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಆ ಸ್ಲೈಸಿಂಗ್ ಮಾಡಿದ ನಂತರ, ಸೊ ದಿಸ್ ಈಸ್ ಡಾಟಾ ಪ್ರಿಪರೇಷನ್ ಅಂತಾರೆ ಅದಕ್ಕೂ. ಆ ಡಾಟಾ ಪ್ರಿಪರೇಷನ್ ಆದ ನಂತರ ನೀವು ಮ್ಯಾನುಫ್ಯಾಕ್ಚರಿಂಗ್ ಹೋಗಬೇಕಾಗುತ್ತದೆ. ಮಷಿನ್ ಒಳಗೆ ಇದು ಸ್ಲೈಸಿಂಗ್ ಮಾಡಿದ ನಂತರ ಒಂದು G-ಕೋಡ್ ಫಾರ್ಮ್ದೊಳಗೆ ಆ ಫೈಲ್ ಸೇವ್ ಆಗ್ತದೆ. ಆ ಸೇವ್ ಆಗಿದ್ದ ಫೈಲನ್ನು ನೀವು ಮಷಿನ್ದಲ್ಲಿ ಇನ್ಪುಟ್ ಕೊಡ್ತೀರಾ. ಆಮೇಲೆ ಪ್ರಿಂಟಿಂಗ್ ಸ್ಟಾರ್ಟ್ ಆಗ್ತದೆ. ಪ್ರಿಂಟಿಂಗ್ ಆದ ನಂತರ ಫೈನಲಿ ನೀವು ಏನು ಮಾಡಬೇಕಾಗ್ತದೆ, ಕೆಲವೊಂದು ಪೋಸ್ಟ್ ಪ್ರೊಸೆಸರ್ ಲೈಕ್ ಕೆಲವೊಂದು ಸಲ ಮೆಟಲ್ ಪಾರ್ಟ್ಸ್ ನೀವು ಮಾಡಬೇಕಂದ್ರೆ ಹೀಟ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದರ್ವೈಸ್ ಕೆಲವೊಂದು ECM USM ಟೆಕ್ನಿಕ್ ಯುಟಿಲೈಸ್ ಮಾಡಿ ಸರ್ಫೇಸ್ ಫಿನಿಶಿಂಗ್ ಕೆಲವೊಂದು ಸಲ ಮಾಡಬೇಕಾಗ್ತದೆ.
ಇನ್ ಎವ್ರಿ ಇದರಲ್ಲಿ ಇದು ನೆಸೆಸರಿ ಇರ್ತದೆ ಅಂತ ಹೇಳಿ ಅಲ್ಲ, ಬಟ್ ಕೆಲವೊಂದ್ಸಲ ನೆಸೆಸರಿ ಆದರೆ ನೀವು ಅದನ್ನು ಮಾಡಬೇಕಾಗ್ತದೆ. ಸೊ ಇವಾಗ ನೆಕ್ಸ್ಟ್ ಇದರಲ್ಲಿ ನೀವು ನೋಡಬಹುದು, ಇಲ್ಲಿ 3D ಪ್ರಿಂಟಿಂಗ್ಸ್ ಒಂದು ಪಾಲಿಮರ್ 3D ಪ್ರಿಂಟಿಂಗ್ ಇದೆ. ನೋಡಿ ಇಲ್ಲಿ ಯಾವ ರೀತಿ ಇದು 3D ಪ್ರಿಂಟಿಂಗ್ ಆಗ್ತಾ ಇದೆ. ಸೊ ಸ್ಲೈಸಿಂಗ್ ಮಾಡ್ತಿರಲ್ಲ, ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಈಗ ನೋಡಿ ಒಳಗಡೆ ಹಿಂಗೆ ಕ್ರಾಸ್ ಸೆಕ್ಷನ್ ಒಳಗೆ ಡಿಸೈನ್ ಮಾಡ್ತಾ ಹೋಗ್ತದೆ, ಅದು ಬ್ಲ್ಯಾಂಕ್ ರೆಡಿ ಮಾಡ್ತದೆ. ಕಂಪ್ಲೀಟ್ ಆಗಿ ಫುಲ್ ಸಾಲಿಡ್ ಫಿಲಪ್ ಆಗಂಗಿಲ್ಲ ಮಟೀರಿಯಲ್. ನೀವು ಇನ್ ಕೇಸ್ ನೀವು ಕೊಟ್ಟಿದ್ರೆ ಅದು ಸಾಲಿಡ್ ಫಿಲಪ್ ಆಗ್ತದೆ, ಬಟ್ ಅದರ್ವೈಸ್ ನೀವು ಅದನ್ನು ಏನು ಮಾಡ್ಬೋದು, ಕ್ಯೂಬಿಕ್ ಸ್ಟ್ರಕ್ಚರ್, ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್ ನೀವು ಕೊಡ್ತೀರಿ. ಇವಾಗ ನಾವು ಕೊಟ್ಟಿದ್ದಿದೆ ಅದು ಕ್ಯೂಬಿಕ್ ಸ್ಟ್ರಕ್ಚರ್ 25% ಟು 30% ಕೊಟ್ಟಿದ್ದೀವಿ. ಅದರಿಂದ 35% ಸ್ಪೇಸ್ ಇಡ್ತಾ ಹೋಗ್ತದೆ ಅದು. ಸೊ ಇದು ಔಟ್ಸೈಡ್ ವಾಲ್ ಏನಿದೆ ಅದು ಫಿಲ್ ಆಗ್ತದೆ ಕಂಪ್ಲೀಟ್ಲಿ, ಒಂದು ವಾಲ್ ಕ್ರಿಯೇಟ್ ಆಗ್ತದೆ. ಎಲ್ಲ ಗ್ರೌಂಡ್ ಲಾಸ್ಟ್ ಇದೆ, ಟಾಪ್ ಇದೆ, ಅದು ಎಲ್ಲ ಫುಲ್ ಫಿಲ್ಅಪ್ ಆಗ್ತದೆ. ಬಟ್ ಇಂಟರ್ನಲ್ ಸ್ಟ್ರಕ್ಚರ್ ಏನಿದೆ ಅದು ಆ ಟ್ರಯಾಂಗ್ಯುಲರ್ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಲ್ವಾ, ಅದು ಅದೇ ರೀತಿ ಡಿಸೈನ್ ಆಗ್ತದೆ. ಇಲ್ಲಿ ಲೇಯರ್ ಬೈ ಲೇಯರ್ ಮಟೀರಿಯಲ್ ಆ್ಯಡ್ ಆಗ್ತಾ ಇದೆ, ನಿಮಗೆ ಕಾಣೋದು ಇಲ್ಲ. ಅದು ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ರಿ ಅದನ್ನ. ನೀವು ನಿಮ್ಮ ಹತ್ರ ಪ್ರಿಂಟಿಂಗ್ ನೀವು ಇದ್ದರೆ ನೀವು ಅದನ್ನು ಅಬ್ಸರ್ವ್ ಮಾಡ್ರಿ, ನಿಮಗೆ ಕಾಣೋದಿಲ್ಲ ಅದು. ಸೊ ಇದರಿಂದ ಏನು ಲಾಭ ಆಗುತ್ತದೆ, ಯಾಕಂದರೆ ಈ ಟೆಕ್ನಾಲಜಿ ಯುಟಿಲೈಸ್ ಮಾಡಿದ ನಂತರ ಅದು ನೋಡಿ ಡಯಾಗ್ರಾಮ್ದಲ್ಲಿ ಎಷ್ಟು ಸಣ್ಣದಿದೆ ಆದರೂ ಎಷ್ಟು ಕ್ಲೀನ್ವಾಗಿ ಅದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ದಿ 3D ಪ್ರಿಂಟಿಂಗ್. ಬಟ್ ಡಿಸ್ಅಡ್ವಾಂಟೇಜಸ್ ಕೂಡ ಅದಾವೆ, ಅದನ್ನು ಡಿಸ್ಕ್ರೈಬ್ ಮಾಡ್ತೀನಿ ನಿಮಗೆ. ಸೊ ಇವಾಗ ನೋಡಿ ಇಲ್ಲಿ ಇದು ಈಗ ಒಂದು ಬೋಲ್ಟ್ ಇದೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಮೆಟಲ್ ಇದೆ. ಅದು ಈಗ ನಿಮಗೆ ಪ್ರೊಸೀಜರ್ ತೋರಿಸಿರೋದು PLA ಮಟೀರಿಯಲ್, ಅದು ಪಾಲಿಅಲ್ಸರಿನ್ ಇದೇ ಥರ ಏನೋ ಸಮಥಿಂಗ್ ಮೆನ್ಷನ್ ಇರ್ತದೆ. ಅದು ಟೆಕ್ನಿಕಲ್ ನೇಮ್, ದೊಡ್ಡ ಟೆಕ್ನಿಕಲ್ ನೇಮ್ಸ್ ಅದಾವೆ, ಕೆಮಿಕಲ್ ನೇಮ್ಸ್ ಅದಾವೆ. ಇವಾಗ ಇಲ್ಲಿ ನೋಡಿ ಇದು ಒಂದು ಮೆಟಲ್, ಇವು ಬೋಲ್ಟ್ಸ್ಗಳಿರ್ತವೆ. ಇದನ್ನ ನೋಡ್ಬೋದು ನೀವು, ಇದು ಮೆಟಲ್ದಿಂದ ಮಾಡಿದೆ, ಮೆಟಲ್ 3D ಪ್ರಿಂಟಿಂಗ್ದಿಂದ. ಸೊ ಇಲ್ಲಿ ನಿಮಗೂ ಒಂದು ಸ್ವಲ್ಪ ನೀವು ಇದನ್ನ ಮಾಡಿ ನೋಡಿದ್ರಿ, ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರಿ, ಇಲ್ಲಿ ನೋಡಿ ಇಲ್ಲಿ ನಿಮಗೂ ಟ್ರಯಾಂಗ್ಯುಲರ್ ಶೇಪ್ ಕಾಣ್ತದೆ. ಸೊ ಇಲ್ಲಿ ಝೂಮ್ ಮಾಡೋ ಆಪ್ಷನ್ ನನ್ನ ಹತ್ರ ಇಲ್ಲ, ಐ ವಿಲ್ ಟ್ರೈ ಟು ಝೂಮ್ ಇಟ್. ಇವಾಗ ನೋಡ್ಬೋದು ನೀವು ಇಲ್ಲೇನಿದೆ. ಸೊ ಇದು ಬ್ಲ್ಯಾಂಕ್ ಇದೆ. ಇದರಲ್ಲಿ ಏನಾಗ್ತದೆ, ಇಂಟರ್ನಲ್ಲಿ ಅದು ಒಂದು ಸ್ಟ್ರಕ್ಚರ್ ಡೆವಲಪ್ ಮಾಡಿರುತ್ತೆ. ಈಗ ನೀವು ಸಾಲಿಡ್ ಸೇಮ್ ಇದನ್ನ ನೀವು ನಟ್ ತೊಗೊಂಡ್ರಂದ್ರೆ ಅದು ಏನಿರ್ತದೆ, ವೇಟ್ ಹತ್ರ ಜಾಸ್ತಿ ಇರ್ತದೆ. ಇದೇನು ಸ್ಕ್ರೀವ್ ಇದೆಯಲ್ಲ ಇದ್ರದ್ದು ವೇಟ್ ಜಾಸ್ತಿ ಆಗ್ತದೆ. ಬಟ್ ಇಲ್ಲಿ ನೀವು ಇದ್ರದ್ದು ವೇಟ್ ಏನಿದೆ ಅದು ಲೆಸ್ ಆಗ್ತದೆ. ಅದೇ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿ 3D ಪ್ರಿಂಟಿಂಗ್. ಒನ್ ಥಿಂಗ್, ಇಂಟರ್ನಲ್ ಕ್ಯೂಬಿಕ್ ಸ್ಟ್ರಕ್ಚರ್ ಏನು ಡೆವಲಪ್ ಆಗಿರ್ತದೆ ಅಲ್ಲ, ದಟ್ ಈಸ್ ದ ಅಡ್ವಾಂಟೇಜ್. ಸೊ ಇದೇನು ಸ್ಲೈಸಿಂಗ್ ಅಂತ ಅಲ್ವಾ, ನಾವು ಒಂದು ಆಪ್ಷನ್ ಇದರಲ್ಲಿ ಫಸ್ಟ್ ಏನು ವಿಡಿಯೋ ಸ್ಲೈಡ್ ನೋಡಿದ್ವಿ, ಇಲ್ಲಿ ಸ್ಲೈಸಿಂಗ್. ಆ ಸ್ಲೈಸಿಂಗ್ ಅಂದರೆ ಅಲ್ಲೇ ಆ ಆಪ್ಷನ್ಸ್ ಇರ್ತದೆ, ಅಲ್ಲಿ ನೀವು ಅದನ್ನು ಕೊಡ್ತೀರಾ, ಎಂಟರ್ ಮಾಡ್ತೀರಾ. ಇವಾಗ ನೋಡಿ ಇಲ್ಲಿ ಈ ಸ್ಟ್ರಕ್ಚರ್ದಲ್ಲಿ ಈಗ ಇಲ್ಲಿ ಹೀಟ್ ಎಕ್ಸ್ಚೇಂಜರ್ ಇದೆ. ಹೀಟ್ ಎಕ್ಸ್ಚೇಂಜರ್ ಪರ್ಪಸ್ ಏನಿರ್ತದೆ, ಎಕ್ಸ್ಚೇಂಜಿಂಗ್ ದಿ ಹೀಟ್. ರೇಡಿಯೇಟರ್ ಆಗಲಿ, ಕೆಲವೊಂದು ಎಕ್ಸಾಂಪಲ್ಸ್ ಅದಾವೆ. ಇನ್ ಫ್ರಿಜ್ ಆಗಲಿ ನಾವು ಹೀಟ್ ಎಕ್ಸ್ಚೇಂಜರ್ಸ್ ಯುಟಿಲೈಸ್ ಮಾಡ್ತೀವಿ. ಅಲ್ಲಿ ಯುಟಿಲೈಸ್ ಮಾಡಬೇಕಾದ್ರೆ, ಹೀಟ್ ಎಕ್ಸ್ಚೇಂಜ್ ಆಗಬೇಕಾದ್ರೆ ಮ್ಯಾಕ್ಸಿಮಮ್ ಸರ್ಫೇಸ್ ಏರಿಯಾ ಹ್ಯಾಸ್ ಟು ಬಿ ಎಕ್ಸ್ಪೋಸ್ ಟು ದಿ ಅಟ್ಮಾಸ್ಫಿಯರ್. ಸೊ ಮ್ಯಾಕ್ಸಿಮಮ್ ಸರ್ಫೇಸ್ ಏರಿಯಾ ನೀವು ಯಾವ ರೀತಿ ಎಕ್ಸ್ಪೋಸ್ ಮಾಡ್ತೀರಿ, ಐದರ್ ಯು ಆರ್ ಪ್ರೊವೈಡಿಂಗ್ ದಿ ಫಿನ್ಸ್. ಓಕೆ, by providing the fins you will going to expose maximum surface area. ಬಟ್ ಮ್ಯಾಕ್ಸಿಮಮ್ ಫಿನ್ಸ್ ನೀವು ಎಷ್ಟು ಕೊಡ್ಬೋದು ಅನ್ನೋದು ಅಂದರೆ ಅದಕ್ಕೊಂದು ಲಿಮಿಟೇಷನ್ಸ್ ಇರ್ತದೆ. ಈಗ ಮೋಟ್ರ್ ಇರ್ತದೆ ಇಲ್ಲ, ಮೋಟ್ರ್ ಮೇಲೆ ಹಿಂಗೆ ಲೈನ್ ಇರ್ತದೆ, ನೋಡಿದ್ರೆ ನೀವು ನಿಮ್ಮ ಬೈಕ್ ಕೂಡ ನೀವು ಸ್ಪಾರ್ಕ್ ಪ್ಲಗ್ ಇರ್ತದೆ ಅಲ್ವಾ, ಅಲ್ಲಿ ಒಂದು ಲೈನ್ಸ್ ಇರ್ತಾವೆ. ಅದೇ ನೋಡ್ರಿ, ಅವಕ್ಕೆ ಏನಂತಾರೋ ಫಿನ್ಸ್ ಅಂತಾರೆ. ಅದು ಯಾಕೆ ಹಂಗಿರ್ತದೆ, ಲೈನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಸರ್ಫೇಸು ಎಕ್ಸ್ಪೋಸ್ ಆಗಬೇಕು. ಎಕ್ಸ್ಪೋಸ್ ಆದರೆ ಏನಾಗ್ತೈತೆ, ಜಾಸ್ತಿ ಹೀಟ್ ಹೊರಗೆ ಹೋಗ್ತದೆ. ಸೊ ಅದೇ ಸೇಮ್ ಮೆಥಡ್ ಫಿನ್ಸ್ ಇದನ್ನು ಮ್ಯಾಕ್ಸಿಮಮ್ ಕೊಟ್ಟಾಗ ಎಲ್ಲರಿಗೂ ಜಾಸ್ತಿ ಹೀಟ್ ಹೋಗ್ತದೆ ಅಲ್ವಾ. ಸೊ ಇಲ್ಲಿ ಅದಕ್ಕಿಂತ ಜಾಸ್ತಿ ನಾವು ಸರ್ಫೇಸ್ ಏರಿಯಾ ಎಕ್ಸ್ಪೋಸ್ ಮಾಡ್ಬೋದು. ಯಾಕಂದರೆ
ಅಲ್ಲಿ ಡಿಸೈನ್ ನಾವು ಫಿನ್ಸ್ ವರೆಗೂ ಲಿಮಿಟೇಷನ್ಸ್ ಇರ್ತದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಅಡ್ವಾನ್ಸ್ ಹೋಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಮತ್ತು ಮ್ಯಾಕ್ಸಿಮಮ್ ಏರಿಯಾ ಎಕ್ಸ್ಪೋಸ್ ಮಾಡ್ಬೋದು. ದಿಸ್ ಈಸ್ ಪಾಸಿಬಲ್. ಸೊ ಇದು ಅಡ್ವಾಂಟೇಜ್ ಏನಿದೆ 3D ಪ್ರಿಂಟಿಂಗಲ್ಲಿದೆ. ಆಮೇಲೆ ಇಲ್ಲಿ ನೋಡಿ, ಇವಾಗ ಹ್ಯಾಂಡಲ್ ನಿಮ್ಮಲ್ಲಿ ಏನಿರ್ತದೆ, ಹ್ಯಾಂಡಲ್ಲು ನಾವು ಗಾಡಿ ಗೇರ್ ಹಾಕ್ತೇವಲ್ಲ, ಅಥವಾ ಎನಿ ಸ್ಟಿಕ್, ಸೆಲ್ಫಿ ಸ್ಟಿಕ್ ಆಗಲಿ, ಕೆಲವೊಂದು ಇದನ್ನಿರ್ತವೆ ಗೇರ್ ಹ್ಯಾಂಡಲ್ ಆಗಲಿ, ಆ ಥರದ್ದು ನಮ್ಮ ಸಾಲಿಡ್ ಇರ್ತವೆ. ಸಾಲಿಡ್ ಇತ್ತಂದ್ರೆ ಏನಾಗ್ತದೆ, ಅದರಲ್ಲಿ ಮಟೀರಿಯಲ್ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ, ಲೈಟ್ ವೇಟ್ ಜಾಸ್ತಿ ಆಗಿಬಿಡ್ತದೆ. ಸೊ ಇಲ್ಲಿ ಈಗ ಒಂದು ಸ್ಟ್ರಕ್ಚರ್ ಮಾಡಿದೆ ನೋಡಿ, ಲ್ಯಾಟೈಸ್ ಸ್ಟ್ರಕ್ಚರ್ ಇದೆ ಇದು. ಸೊ ಇದು ಒಂದು ಥಿನ್ ವಾಲ್ ಇದೆ. ಸೊ ಇದನ್ನು ನೀವು ಇನ್ಪುಟ್ ಸ್ಲೈಸಿಂಗ್ದಲ್ಲಿ ಕೊಡ್ತೀರಾ, ಇದು ವಾಲ್. ಸೊ ದಿಸ್ ವಾಲ್ ಇಸ್ ಸಾಲಿಡ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್ ಇಸ್ ಲ್ಯಾಟೈಸ್ ಸ್ಟ್ರಕ್ಚರ್. ಸೊ ಅದರಿಂದ ಅದರ ವೇಟ್ ರಿಡ್ಯೂಸ್ ಆಗ್ತದೆ. ಇದೇ ಥರ ಇಲ್ಲಿ ಎಕ್ಸಾಂಪಲ್ಸ್ ಇದಾವೆ ಕೆಲವೊಂದು. ಸೊ 60 ಡಿಗ್ರಿ, 45 ಡಿಗ್ರಿ ಅಥವಾ 30 ಡಿಗ್ರಿಗಿಂತ ಜಾಸ್ತಿ ಇದು ಆ್ಯಂಗಲ್ ಆಗ್ತಿದೆ ಅಂದರೆ ಅದಕ್ಕೂ ಸಪೋರ್ಟ್ ಕೊಡಬೇಕಾಗ್ತದೆ. ನಾವು ಸಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಮೆಡಿಕಲ್ ಎಕ್ಸಾಂಪಲ್ ಇದೆ. ನಾಟ್ ಓನ್ಲಿ ಇನ್ ದಿ ಫೀಲ್ಡ್ ಆಫ್ ದಿ ಏರೋಸ್ಪೇಸ್ ಆರ್ ಇದರಲ್ಲಿ, ಮೆಡಿಕಲ್ ಫೀಲ್ಡ್ ಆಗಲಿ ಸಾಕಷ್ಟು ಫೀಲ್ಡ್ಗಳಿದಾವೆ, ಅಲ್ಲಿ ಇದನ್ನು ಯುಟಿಲೈಸ್ ಮಾಡ್ತೇವೆ. ಆಮೇಲೆ ಪೋಸ್ಟ್ ಪ್ರೊಸೆಸರ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಪೋಸ್ಟ್ ಪ್ರೊಸೆಸಿಂಗಲ್ಲಿ ನೀವು ಐದರ ಸರ್ಫೇಸ್ ಫಿನಿಶಿಂಗ್ ಇರ್ಬೋದು. ಸೊ ಅದಕ್ಕೋಸ್ಕರ ಅಂತೇಳಿ ನೀವು ಗ್ರೈಂಡಿಂಗ್, ಪಾಲಿಶಿಂಗ್, ಸರ್ಫೇಸ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಮಷಿನಿಂಗ್ EDMನೂ ಇರ್ಬೋದು, ಅದನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದಂದರೆ ಹೀಟ್ ಟ್ರೀಟ್ಮೆಂಟ್ ಇರಬಹುದು. ಈಗ ಮಷಿನಿಂಗ್ ನೀವೇನು ಮಾಡ್ತೀರಾ, ಅಲ್ಲಿ ಮಷಿನಿಂಗ್ ಮಾಡಬೇಕಾದ್ರೆ ನೀವು CNC VNC ಯುಟಿಲೈಸ್ ಮಾಡ್ತೀರಾ, ಅಲ್ಲಿ ಇಂಟರ್ನಲ್ ಸ್ಟ್ರೆಸ್ ಬಿಕಾಸ್ ಆಫ್ ದಿ ಹೀಟ್ ಜನ್ರೇಟ್ ಆಗ್ಬೋದು. ಬಟ್ ಇಲ್ಲಿ ಸ್ಟ್ರೆಸ್ಸಸ್ ಏನು ಜನ್ರೇಟ್ ಆಗ್ತಾ ಇದ್ದಾರೆ ಅದು ಆಲ್ಮೋಸ್ಟ್ ಕಡಿಮೆ ಆಗಿಬಿಡ್ತೈತೆ ಕಂಪ್ಯಾರೇಟಿವ್ಲಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಕ್ ಆ್ಯಂಡ್ ಕಾಸ್ಟ್ಲಿ ಇದೆ. ಯಾಕೆ ಕಾಸ್ಟ್ಲಿ ಇದೆ? ಬಿಕಾಸ್ ಆಫ್ ದಿ ಪ್ರೊಸೆಸ್ ಸ್ಲೋ ಇದೆ, ಅಥವಾ ಈಗ ರೀಸೆಂಟಾಗಿ ಇರೋದ್ರಿಂದ ಜಾಸ್ತಿ ಯುಟಿಲೈಸೇಷನ್ ಇಲ್ಲ, ಮಾಸ್ ಯುಟಿಲೈಸೇಷನ್ ಸ್ಟಾರ್ಟ್ ಆದಮೇಲೆ ಟೈಮ್ ರಿಡಕ್ಷನ್, ಸೈಕಲ್ ಟೈಮ್ ರಿಡಕ್ಷನ್ ಆಗತ್ತಂದ್ರೆ ತಾನು ಆಟೋಮೆಟಿಕ್ಲಿ ಏನಾಗುತ್ತದೆ, ಒಂದು ಸ್ವಲ್ಪ ಕಾಸ್ಟ್ ರಿಡ್ಯೂಸ್ ಆಗಿಬಿಡುತ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ತಮ್ಮ ಫ್ರೆಂಡ್ಸ್ಗೂ. ಧನ್ಯವಾದಗಳು.